ನಾಳೆ ವರಮಹಾಲಕ್ಷ್ಮಿ ವರವ ಕೊಡುವ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಟಿ ಮಂದಿ ಭರ್ಜರಿ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಆದರೆ ಹಬ್ಬಕ್ಕೆಂದು ಹೂ ಹಣ್ಣು ಖರೀದಿಸೋರಿಗೆ ಶಾಕ್ ತಟ್ಟಿದೆ. ದುಬಾರಿ ದುನಿಯಾ ನಡುವೆ ಮಾರ್ಕೆಟ್ನಲ್ಲಿ ಭರ್ಜರಿ ವ್ಯಾಪಾರ ನಡೀತಿದೆ. ನಾಳೆ ವರಮಹಾಲಕ್ಷ್ಮಿ ಆಚರಣೆಗೆ ಸಿಟಿ ಮಂದಿ ಸಜ್ಜಾಗಿದ್ದಾರೆ. 2 ದಿನಗಳಿಂದ ಭರ್ಜರಿ ಹಬ್ಬದ ತಯಾರಿ ನಡೆಸ್ತಿರೋ ಜನ ಕೆಆರ್ ಮಾರ್ಕೆಟ್ಗೆ ಲಗ್ಗೆ ಇಟ್ಟಿದ್ರು. ಹೂವು, ಹಣ್ಣು, ಬಾಳೆಕಂದು ಖರೀದಿಗೆ ಕಿಕ್ಕಿರಿದು ಸೇರಿದ್ರು. ಮಳೆಯನ್ನೂ ಲೆಕ್ಕಿಸದೆ ಖರೀದಿಯಲ್ಲಿ ಬ್ಯುಸಿಯಾಗಿದ್ರು. ಸದ್ಯ ನಾನೀಗ ಕೆಆರ್ ಮಾರ್ಕೆಟ್ನ ಫ್ಲೈಓವರ್ನ ಮೇಲ್ಭಾಗದಲ್ಲಿದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಅವಿನ್ಯೂ ರಸ್ತೆ ಇದು, ಅಂದ್ರೆ ಕೆಆರ್ ಮಾರ್ಕೆಟ್ನಿಂದ ಅವಿನ್ಯೂ ರಸ್ತೆಗೆ ಸಂಪರ್ಕ ಕಲ್ಪಿಸುವಂತ ಒಂದು ರೋಡು. ಈ ರೋಡು ಮತ್ತೆ ತಿರ್ಗಾ ಪಕ್ಕದಲ್ಲಿ ಅಂದ್ರೆ ಕೆಆರ್ ಮಾರ್ಕೆಟ್ ಫ್ಲೈಓವರ್ನಿಂದ ಮಾರ್ಕೆಟ್ಗಳಿಗೆ ಇಳಿಯುವಂತಹ ಒಂದು ಫ್ಲೈಓವರ್ನ ದೃಶ್ಯಾವಳಿಗಳು. ಅಲ್ಲಿಂದ ಟೌನ್ ಹಾಲಿಗೆ ಸಂಪರ್ಕ ಕಲ್ಪಿಸುವಂತ ಒಂದು ರಸ್ತೆ. ಈ 3 ರಸ್ತೆ ಕೂಡ ಚೂರೇ ಚೂರು ಗ್ಯಾಪ್ ಕೂಡ ಇಲ್ಲದಷ್ಟು ಜನಜಂಗುಳಿ ಉಂಟಾಗಿರುವಂಥದ್ದು, ಜನಸಾಗರವೇ ಹರಿದು ಬಂದಿರುವಂಥದ್ದು. ಇನ್ನು ಹಬ್ಬದ ಪ್ರಯುಕ್ತ ಹೂವು ಹಣ್ಣಿನ ರೇಟ್ ದುಪ್ಪಟ್ಟಾಗಿದೆ. ಪ್ರತಿ ಕೆಜಿ ಕನಕಾಂಬರ 3 ರಿಂದ 5 ಸಾವಿರಕ್ಕೆ ಏರಿಕೆಯಾಗಿದೆ. ದುಂಡು ಮಲ್ಲಿಗೆ ಹೂ ಕೆಜಿಗೆ 2,000 ರೂಪಾಯಿ ಆಗಿದ್ರೆ ಸಂಪಿಗೆ ಹಾರ 3,500 ರೂಪಾಯಿ ಆಗಿದೆ. ತಾವರೆ ಹೂವಿನ ಹಾರ 500 ರಿಂದ 1,500 ರೂಪಾಯಿ ಆಗಿದ್ದು ಗ್ರಾಹಕರು ಕಂಗಾಲಾಗಿದ್ದಾರೆ. ಡೆಫಿನೆಟ್ಲಿ ವರ್ಷದಿಂದ ವರ್ಷಕ್ಕೆ ಹೂದ ರೇಟು ಯಾವಾಗ್ಲೂ ಪ್ರತಿ ವರ್ಷನೂ ಇನ್ಕ್ರೀಸ್ ಆಗ್ತಿದೆ ಹೊರತು ಯಾವುದು ಡಿಕ್ರೀಸ್ ಆಗ್ತಾ ಇಲ್ಲ. ಸೊ ಒಂದೊಂದು ಬರೀ ಹಾರಕ್ಕೇನೆ 1,500, 2,000, 2,500 ತನಕ ಇದೆ ಬರೀ ಹೂವಿನ ಹಾರ ದಿಂಡು ಹಾಕಿರೋದಕ್ಕೆ. ಏನು ಹೇಳೋದು ಗೊತ್ತಿಲ್ಲ ಸರ್. ಹಬ್ಬ ಮಾಡೋದಕ್ಕೆ ಹೂವು ತುಂಬ ಇಂಪಾರ್ಟೆಂಟು, ದೇವರಿಗೆ ಹಾಕಲೇಬೇಕು ಎಷ್ಟೇ ದುಡ್ಡಿದ್ರು. ಹಾಗಾಗಿ ನಾವು ಅದನ್ನು ಖರೀದಿಸ್ತೀವಿ. ಹೂವಿನ ಜೊತೆಗೆ ಹಣ್ಣಿನ ರೇಟ್ ಕೂಡ ಗ್ರಾಹಕರ ಜೇಬು ಸುಡ್ತಿದೆ. 1 ಕೆಜಿ ಸೇಬು ಬೆಲೆ 100 ರಿಂದ 250 ರೂಪಾಯಿ ಆಗಿದೆ. ದಾಳಿಂಬೆ 120 ರಿಂದ 250 ರೂಪಾಯಿ ಇದೆ. ಬಾಳೆಹಣ್ಣು ಪ್ರತಿ ಕೆಜಿಗೆ 50 ರಿಂದ 100 ರೂಪಾಯಿಗೆ ಮಾರ್ತಿದ್ದಾರೆ. ಕಳೆದ ಬಾರಿಗಿಂತ ಈ ಬಾರಿ ದರ ಹೆಚ್ಚಾಗಿದೆ ಅಂತ ವ್ಯಾಪಾರಿಗಳು ಹೇಳಿದ್ರು. ಕನಕಾಂಬರ ಹೆಚ್ಚು ಕಮ್ಮಿ ಇಲ್ಲ ಅಂದ್ರೂ ಹೋದ ವರ್ಷ 2,000 ದಿಂದ 2,500 ಮಿನಿಮಮ್ ಒಂದು ಜಾಸ್ತಿ. ಈ ಸಲ ಬಂದು 5,000, 6,000 ರೂಪಾಯಿಗಂತ ಏರಿಕೆ ಆಗಿದೆ ಸರ್. ಜನ ಬರ್ತಾ ಇದ್ದಾರೆ. ಪಾಪ ಅವ್ರಿಗೂ ಬಜೆಟ್ ಸ್ವಲ್ಪ ಕಮ್ಮಿ ಆದ್ರೆ ಒಂಥರ ಇದು ಐತೈತೆ. ಸ್ವಲ್ಪ ಬಜೆಟ್ ಜಾಸ್ತಿ ಅಂದ್ರೆ ನಾವು ಬಜೆಟ್ ಕೇಳೋಕ್ಕಿಂತ ಒಳಗಡೆ ಬೆಲೆ ಜಾಸ್ತಿ ಇದೆಯಲ್ಲ ಸರ್, ಅದಕ್ಕೆ ನಾವು ಬಜೆಟ್ ಹೇಳ್ತಾ ಇದೀವಿ. ಹಬ್ಬದ ರಜೆ ವೀಕೆಂಡ್ ಇರೋದ್ರಿಂದ ಮೆಜೆಸ್ಟಿಕ್ನಲ್ಲಿ ಜನಜಂಗುಳಿಯೇ ಸೇರಿದೆ. ತಮ್ಮ ಊರುಗಳಿಗೆ ತೆರಳಲು ಜನ ಮುಗಿಬಿದ್ರು. ಕೆಎಸ್ಆರ್ಟಿಸಿ ಖಾಸಗಿ ಬಸ್ಗಳು ಫುಲ್ ರಶ್ ಆಗಿ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಪ್ರಯಾಣಿಕರು ತಮ್ಮ ಊರುಗಳಿಗೆ ತೆರಳೋದಕ್ಕೆ ಬಸ್ಗಳನ್ನ ಹಿಡಿತಾ ಇದ್ದಾರೆ. ನೀವೇನ್ ನೋಡ್ತಾ ಇದ್ದಾರೆ, ಇದು ಬೆಂಗಳೂರಿನ ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣ ಟರ್ಮಿನಲ್ 1 ನಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಅಂದ್ರೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಇಲ್ಲಿಂದ ಪ್ರಯಾಣಿಕರು ಪ್ರಯಾಣವನ್ನ ಬೆಳೆಸ್ತಾರೆ. ಸೊ ಈಗಾಗಲೇ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಏನೇ ಹೇಳಿ, ನಾಳೆ ಹಬ್ಬಕ್ಕೆಂದು ಬೆಂಗಳೂರಿನಲ್ಲಿರುವ ವಲಸಿಗರು ತಮ್ಮ ತವರಿಗೆ ಹೋಗ್ತಿದ್ದಾರೆ. ಮಾರ್ಕೆಟ್ನಲ್ಲೂ ಖರೀದಿ ಭರಾಟೆ ಜೋರಾಗಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.